ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ನೋಡಿ ಪಾಟ್ಲೆ ಕಿಚನ್ ಇದೇ ಇಲ್ಲಿ ಇಂದು ಸಂಜೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ಗಿಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಗಿಲ್ಲಿ, ಕಾವ್ಯ, ಸೂರಜ್ ಮತ್ತು ಕರಿಬಸಪ್ಪ ಹಾಗೂ ರಕ್ಷಿತಾ ಶೆಟ್ಟಿ, ಹನುಮಂತ್ ಅವರು ಬಂದ್ಬಿಟ್ಟು ಇಲ್ಲಿ ಮೇಘನಾ ರಾಜ್ ಅವರು ಇವಾಗ ಜಡ್ಜ್ ಆಗಿರ್ತಾರೆ. ಹಾಗೆ ಇಲ್ಲಿ ನೋಡಿ ತುಂಬಾನೇ ಕ್ವಾಟ್ಲೆ ಕೊಡ್ತಾ ಏನೆಲ್ಲ ತರಲೆ ತಮಾಷೆ ಮಾಡ್ತಾರೆ. ಹಾಗೆ ಇಲ್ಲಿ ಸುಷ್ಮಾ ಅವರು ಕೂಡ ಆ್ಯಂಕರ್ ಆಗಿರ್ತಾರೆ. ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ. ಅವಾಗ ರಕ್ಷಿತಾ ಶೆಟ್ಟಿ ಅವರು ಬಂದ್ಬಿಟ್ಟು ಇಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಫೇವ್ರೇಟ್ ಡಿಶ್ ಯಾವುದು ಅಂತಂದು ಜಡ್ಜಸ್ ಅವರು ಕೇಳಿದ ತಕ್ಷಣ ನಂದು ಫಿಶ್ ಫ್ರೈ, ತವಾ ಫ್ರೈ ಅಂತಂದು ಫಿಶ್ ಚಿಕನ್ ಕರಿ ಅಂತ ಹೇಳಿದಾಗ ಫಿಶ್ ಮತ್ತು ಚಿಕನ್ ಬಿಟ್ಬಿಟ್ಟು ನಿಮಗೆ ಯಾವುದು ಅಡುಗೆಯಲ್ಲಿ ಫೇಮಸ್ ಬರುತ್ತೆ ಅಂದಾಗ ಯಾವುದು ಇಲ್ಲ, ನಾನು ಚಿಕನ್ ಪೆಪ್ಪರ್ ಇದು ಫಿಶಲ್ಲೇ ಫೇಮಸ್ಸು, ಬೇರೆ ಡಿಶ್ ಬರೋದೇ ಇಲ್ಲ ಅಂದಾಗ ಜಡ್ಜಸ್ ಅವರು ಕೈ ಮೇಲೆ ಬಾಯಿ ಇಟ್ಕೊತಾರೆ. ಹಾಗಾದರೆ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವ ಅಂದಾಗ ನಾವು ಯೂಟ್ಯೂಬರ್ ಮುಖಾಂತರ ಫೇಮಸ್ ಆಗಿದ್ದೀನಿ, ಇನ್ನೂವರೆಗೂ ನನ್ನ ಒಂದು ಕೈ ರುಚಿ ಯಾರಿಗೂ ತುಂಬ ಟೇಸ್ಟ್ ಆಗಿದೆ ಅಂತಂದು ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ, ನಾನು ಹಾಗೆ ಹೀಗೆ ಅಂತಂದು ಮಾಡಿ ತಿನ್ನಿಸ್ಬಿಟ್ಟಿರ್ತೀನಿ. ಒಟ್ಟಿನಲ್ಲಿ ಅವರು ಖುಷಿ ಇದ್ದರೆ ಸಾಕು, ಬದುಕ್ತಾರೋ ಇಡ್ತಾರೋ ಅವರು ಆರೋಗ್ಯ ಇದ್ದರೆ ಟೇಸ್ಟ್ ಇದೆ ಅಂತ. ಆರೋಗ್ಯದಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಹೆಚ್ಚು ಕಡಿಮೆ ಆಗಿದೆ ಅಂದಾಗ ಎಲ್ಲರೂ ಜಡ್ಜಸ್ಸರು ಬಾಯಿ ಮುಚ್ಕೊತಾರೆ. ಆಮೇಲೆ ಮೇಘನಾ ರಾಜ್ಗೆ ನೋಡಿ ನೀವು ಯೂಟ್ಯೂಬರ್ ಅಲ್ವಾ ಅಂತಂತಾರೆ. ಆದರೂ ಕೂಡ ಮೇಘನಾ ರಾಜ್ ಯಾರಂತಾನೆ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿಗೆ. ಬಿಗ್ ಬಾಸ್ನಲ್ಲಿ ಕೂಡ ಅಶ್ವಿನಿ ಅವರು ನೀವ್ಯಾರಿ ನಾ ಯೂಟ್ಯೂಬ್ಲಿಂದನೂ ಫೇಮಸ್ ಆಗಿ ಬಂದಿದ್ದೀನಿ, ನೀವ್ಯಾರಿ ಏನು ದಬ್ಬಾಕಿದ್ದೀರಾ ಅಂತ ಅಶ್ವಿನಿಗೆ ಟಕ್ಕರ್ ಕೊಡೋದಾಗೆ ಮೇಘನಾ ರಾಜ್ಗೆ ಅವರು ಹೀರೋಯಿನ್ ಅಂತಲೂ ಗೊತ್ತಿಲ್ಲ, ಸ್ಯಾಂಡಲ್ವುಡ್ನ ಒಂದು ಬೆಳ್ಳಿತೆರೆಯ ಒಂದು ಹೀರೋಯಿನ್ ಅಂತೂ ಗೊತ್ತಿಲ್ಲ, ನೀವು ಕೂಡ ಯೂಟ್ಯೂಬರಾ ಅಂತಂದು ಜಡ್ಜಸ್ಗೆ ಕೊಡ್ತಾರೆ. ಆ ಥರ ಟಕ್ಕರ್ ಕೊಡೋಕೆ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ. ಹನುಮಂತ್ ಅವರು ಬಂದು ಏನು ಮಾಡ್ತಾರೆ, ಇಲ್ಲಿ ಸಂಗೀತ ಹೇಳ್ತಾ ಇಲ್ಲಿ ಕ್ವಾಟ್ಲೆ ಕಿಚನಲ್ಲಿ ಕೂಡ ದಬಾಕ್ತಾರ ಅಂತ ನೋಡೋಣ. ಹಾಗೆ ಇಲ್ಲಿ ಸೂರಜ್ ಅವರು ಎಂಟ್ರಿ ಕೊಡ್ತಾರೆ. ಸೂರಜ್ ಅಂದರು ಇಲ್ಲಿ ಶೆಫ್ ಅಂತ ಗೊತ್ತಿರ್ಬೋದು, ಎಲ್ಲರನ್ನೂ ಮನಸ್ಸನ್ನು ಗೆದ್ದಂಥ ಒಂದು ಸ್ಮಾರ್ಟ್ ಬಾಯ್ ಅಂತಲೇ ಹೇಳ್ಬೋದು, ಹ್ಯಾಂಡ್ಸಮ್ ಬಾಯ್ನ. ಈ ಒಂದು ಪ್ರೋಮೋ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಕರಿಬಸಪ್ಪ ವರ್ಸಸ್ ಇಲ್ಲಿ ಹನುಮಂತ್ ಅವರ ಒಂದು ಜಿಮ್ ಬಾಡಿಯನ್ನು ತೋರಿಸುವಾಗ ಇಲ್ಲಿ ಕರಿಬಸಪ್ಪ ಅವರು ಈ ಥರ ಇಲ್ಲಿ ಜಿಮ್ ತೋರಿಸುವಾಗ, ಫಿಟ್ನೆಸ್ ತೋರಿಸುವಾಗ ಈ ಥರ ಹಿಂಗೆ ಮಾಡಬೇಕು ಟಿಪ್ಸ್ ಅಂದರೆ ಚೆಸ್ಟನ್ನು ಅಲ್ಲಾಡಿಸ್ತಾ ಇರ್ತಾರೆ, ಈ ಕಡೆ ಹಿಂಗೆ ಮೂವ್ ಆಗ್ತಾ ಇರ್ತಾರೆ. ಇಲ್ಲಿ ಎಲ್ಲರೂ ಆಡಿಯನ್ಸ್ ಕೂಡ ಎಲ್ಲರೂ ಹೇಳ್ತಾರೆ, ಹನುಮಂತ ನೀನು ಕೂಡ ತೋರಿಸು ನಿಂದು ಒಂದು ಬಾಡಿನ ಅಂದಾಗ ನಾನು ಹಿಂಗೆ ಅಲ್ಲಾಡಿಸ್ತೀನಿ ಅಂತಂದು ಮೈಯೆಲ್ಲ ಅಲ್ಲಾಡಿಸ್ತಾರೆ. ಕರಿಬಸಪ್ಪರು ಒಂದು ಫಿಟ್ನೆಸ್ ನೋಡಿ ಆಮೇಲೆ ಸೂರಜ್ ಅವರು ಎಂಟ್ರಿ ಕೊಡ್ತಾರೆ. ಸೂರಜ್ ಅವರು ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಆಡಿಯನ್ಸ್ಗಳು ಇರ್ತಾರಲ್ವಾ, ಎಲ್ಲರ ಒಂದು ಮನಸ್ಸು ಸೂರಜ್ ಮೇಲೆ ಅಟ್ರಾಕ್ಟ್ ಆಗ್ತು. ಆ ಥರ ಹ್ಯಾಂಡ್ಸಮ್ ಇದ್ದಾನೆ ಸೂರಜ್ ಅವರು, ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಬಿಗ್ ಬಾಸ್ನಲ್ಲೇ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ಬಂದಂಥ ಒಂದು ಸೂರಜ್ ಅವರು OTTನಲ್ಲಿ ಬಂದಿದ್ದರೂ ಕೂಡ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೂ ಕೂಡ ಎಲ್ಲರೂ ಸೂರಜನ್ನೇ ನೋಡ್ತಾ ಇದ್ರು. ಅದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ರೋಸ್ ಇಟ್ಕೊಂಡು ಬಂದ ತಕ್ಷಣ ಇಲ್ಲಿ ಏನಪ್ಪ ಇದು, ಯಾರು ಇವರು ಅಂತಂದು ಎಲ್ಲ ಇಡೀ ಒಂದು ಜಾನ್ವಿಲಿಂದ ಹಿಡಿದು ರಕ್ಷಿತಾ ಮತ್ತು ಕಾವ್ಯ, ಸ್ಪಂದನ ಎಲ್ಲರೂ ಫಿದಾ ಆಗಿಬಿಟ್ರು. ಆಮೇಲೆ ಇಲ್ಲಿ ಡೈರೆಕ್ಟಾಗಿ ರಾಶಿಕಾಗೆ ಪ್ರಪೋಸ್ ಮಾಡಿದ ತಕ್ಷಣ ಎಲ್ಲರೂ ಫಿದಾ ಆಗಿಬಿಟ್ರು. ಏನಪ್ಪ ಇಷ್ಟೆಲ್ಲ ಹ್ಯಾಂಡ್ಸಮ್ ಇದ್ದಾರೆ, ಇಷ್ಟೆಲ್ಲ ಬಾಡಿ ಫಿಟ್ನೆಸ್ ಇದೆ ಅಂತಂದು ಮನಸ್ಸಲ್ಲೇ ಫಿದಾ ಆಗಿಬಿಟ್ರು. ಅಷ್ಟೊಂದು ರೊಮ್ಯಾಂಟಿಕ್ ಆದಂಥ ಹ್ಯಾಂಡ್ಸಮ್ ಬಾಯ್ ಸೂರಜ್ ಅವರು ಕ್ವಾಟ್ಲೆ ಕಿಚನ್ಗೆ ಬರ್ತಾರೆ. ಕರಿಬಸಪ್ಪ ಅವರು ಬರ್ತಾರೆ, ಹನುಮಂತನು ಬರ್ತಾರೆ. ಹಾಗೆ ಇಲ್ಲಿ ನೋಡಿ ಯಾರೆಲ್ಲ ಬರಬೇಕು ಕ್ವಾಟ್ಲೆ ಕಿಚನ್ನಲ್ಲಿ, ಮತ್ತೆ ತರಲೆ ತುಂಟಾಟ, ಅಷ್ಟು ಮೋಜು ಮಸ್ತಿ, ಇಲ್ಲಿ ಡಬಲ್ ಧಮಾಕ ಅಂತ ಹೇಳ್ಬೋದು. ಈತ ಕಡೆ ಇಲ್ಲಿ ಬಿಗ್ ಬಾಸ್ ಸೀಸನ್ ಒಂದು 12ರ ಒಂದು ಕಂಟೆಸ್ಟೆಂಟ್ಗಳು ರಿವೀಲ್ ಆಗ್ತಾ ಇದ್ದಾರೆ. ಮತ್ತು ಕಲರ್ಸ್ ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅದೇ ಒಂದು ಬಂಪರ್ ಖುಷಿಗೆ ಮತ್ತೆ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗುತ್ತದೆ. ಡಬಲ್ ಧಮಾಕ. ತುಂಬ ಖುಷಿ ಆಯಿತು. ಇವಾಗ ಇಂಟ್ರೆಸ್ಟ್ ಅಪ್ಪ ಬಂತು ನೋಡಿ, ಇವಾಗ ಮೋಜು ಮಸ್ತಿ ಎಲ್ಲರ ಒಂದು ಕರ್ನಾಟಕದ ಜನರ ಮನಸ್ಸನ್ನು ಕಾಯ್ದು ಕುಳಿತಿರುವವರ ಶೋ ಅಂತಲೇ ಹೇಳ್ಬೋದು. ಅದರಲ್ಲಿ ಹೋದ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ, ಸೂರಜ್ ಮತ್ತು ಹಾಗೆ ಇಲ್ಲಿ ಕರಿಬಸಪ್ಪ ಅವರು ಮತ್ತು ಜಾನ್ವಿ, ಅಶ್ವಿನಿ, ಗಿಲ್ಲಿ, ಕಾವ್ಯ, ಸ್ಪಂದನ ಎಲ್ಲರೂ ಕೂಡ ಇಂದು ಈ 9 ಗಂಟೆಯಿಂದ ಶನಿವಾರ ಮತ್ತು ಭಾನುವಾರ ಎಲ್ಲರ ಒಂದು ಮನಸ್ಸನ್ನು ಗೆದ್ದಂಥ ಇಡೀ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ಗಳು ಮತ್ತೆ ಗ್ರ್ಯಾಂಡ್ ಒಂದು ಓಪನಿಂಗ್ ಕ್ವಾಟ್ಲೆ ಕಿಚನ್ ಮಾಡ್ತಾರೆ. ಗಿಲ್ಲಿಯವರು ಬರ್ತಾರೆ. ಗಿಲ್ಲಿಯವರು ಬಂದ್ಬಿಟ್ಟು ಒಂದು ಡಿಶ್ ಮಾಡ್ತಾರೆ. ಏನು ಮಾಡ್ತಾರೆ,
ಫುಲ್ ಫಿದಾಗ್ಬಿಡ್ತಾರೆ. ಗಿಲ್ಲಿಯವರು ಬಂದಿದ್ದು ನಮಗಂತೂ ಖುಷಿ ಆಯಿತು. ಏನೆಲ್ಲ ಮತ್ತು ಮೋಜು ಮಸ್ತಿ ಮಾಡ್ತಾರೆ ಅಂತಂದು ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗಿಲ್ಲಿ ಕಾವ್ಯರ ಒಂದು ಪೇರ್ ಬಗ್ಗೆ ತಿಳಿಸಿ. ಹಾಗೆ ಸೂರಜ್ ಅವರ ಒಂದು ಫಿಟ್ನೆಸ್ ಮತ್ತು ಅವರು ಹ್ಯಾಂಡ್ಸಮ್ ಇದ್ದಿದ್ದು ಕೂಡ ನಿಮಗೆ ಇಷ್ಟ ಆಯಿತಾ ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.